ನಮಸ್ಕಾರ, ಚಾರ್ಟ್ಲೆನ್ಸ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಕಂಪ್ಲೀಟ್ ಸೆನ್ಸರ್ ಇಂಜಿನಿಯರಿಂಗ್ ಸ್ಟಾಕ್ ಬಗ್ಗೆ ಅನಾಲಿಸಿಸ್ ಮಾಡೋಣ. ಸೊ ಅದಕ್ಕೂ ಮುಂಚೆ ಒಂದು ಸ್ಟ್ಯಾಂಡರ್ಡ್ ಡಿಸ್ಕ್ಲೇಮರ್ ಏನಂದರೆ, ಈ ಎಂಟೈರ್ ಸೆಷನ್ ಬಂದು ಒಂದು ಎಜುಕೇಷನಲ್ ಪರ್ಪಸ್ ಆಗಿರುತ್ತೆ. ಯಾವುದೇ ಥರ ಬೈ ಅಥವಾ ಸೆಲ್ ರೆಕಮೆಂಡೇಷನ್ಸ್ ಇರೋಲ್ಲ. ಸೊ ದಯವಿಟ್ಟು ಯಾವುದೇ ಥರ ಬೈ ಅಥವಾ ಸೆಲ್ ರೆಕಮೆಂಡೇಷನ್ಗೆ ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ. ಸೊ ನಮ್ಮ ಲರ್ನಿಂಗ್ ಸ್ಟಾರ್ಟ್ ಮಾಡೋಣ ಈಗ. ಸೊ ಬೇಸಿಕಲಿ ನಾನು ಯಾಕೆ ಸೆನ್ಸರ್ ಇಂಜಿನಿಯರಿಂಗ್ ಚೂಸ್ ಮಾಡಿದ್ದೀನಿ ಅಂದರೆ, ಇದರಲ್ಲಿ 2 ಆಸ್ಪೆಕ್ಟ್ಸ್ ಬರುತ್ತೆ. ಒಂದು ಟೆಕ್ನಿಕಲ್ಸು, ಇನ್ನೊಂದು ಫಂಡಮೆಂಟಲ್ಸು. ನನಗೆ ಫಸ್ಟು ಟೆಕ್ನಿಕಲ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟೆಕ್ನಿಕಲ್ಸ್ ಪ್ಯಾರಾಮೀಟರ್ಸ್ ಯಾವಾಗ ಕಂಪ್ಲೀಟಾಗಿ ಮ್ಯಾಚ್ ಆಗುತ್ತೋ ಆವಾಗ ನಾನು ಕಂಪ್ನಿ ಬಗ್ಗೆ ಸ್ಟಡಿ ಮಾಡ್ತೀನಿ, ಫಂಡಮೆಂಟಲ್ಸ್ ಡೀಪ್ ಡೈವ್ ಮಾಡ್ತೀನಿ. ಸೊ ಎಲ್ಲಿ ತನಕ ಟೆಕ್ನಿಕಲ್ಸ್ ಮ್ಯಾಚ್ ಆಗೋಲ್ಲ, ನಾನು ಫಂಡಮೆಂಟಲ್ಸ್ ಟಚ್ ಕೂಡ ಮಾಡೋಕ್ಕೆ ಹೋಗಲ್ಲ. ಸೊ ಈ ಥರ ಪ್ರೊಸೆಸಲ್ಲಿ ನಾನು ಫಸ್ಟ್ ನಿಮಗೀಗ ಟೆಕ್ನಿಕಲ್ಸಲ್ಲಿ ತೋರಿಸ್ತೀನಿ ಯಾಕೆ ಟೆಕ್ನಿಕಲ್ ಸೆನ್ಸರ್ ಇಂಜಿನಿಯರಿಂಗ್ ನಾನು ಚೂಸ್ ಮಾಡಿದೆ, ಏನು ರೀಸನ್ಸ್ ಅಂತ. ಸೊ ಫಸ್ಟ್ ನಾನೀಗ ಆಟೋ ಇಂಡೆಕ್ಸ್ ಓಪನ್ ಮಾಡ್ತೀನಿ. ಸೊ ಆಟೋ ಇಂಡೆಕ್ಸ್ ಓಪನ್ ಆಗಿದೆ, ಚಾರ್ಟು ನೋಡ್ಬೋದು ನೀವು. ಆಲ್ಮೋಸ್ಟ್ ಆಗಸ್ಟ್ 2025ಇಂದ ಒಂದೊಳ್ಳೆ ಸ್ಟ್ರಾಂಗ್ ಮೊಮೆಂಟಮ್ ಆಗಿದೆ. ಇನ್ಫ್ಯಾಕ್ಟ್ ಮಾರ್ಕೆಟ್ ಎನ್ವೈರ್ನ್ಮೆಂಟ್ ತುಂಬ ವೀಕ್ ಇದ್ದರೂ ಕೂಡ ಆಟೋ ಇಂಡೆಕ್ಸ್ ಎಲ್ಲೂ ಫಾಲ್ ಆಗಿಲ್ಲ, ಅದು ಸೈಡ್ ವೇಸ್ ಆಗಿದೆ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ, ರೀಸೆಂಟ್ ಏನು ನಮಗೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಿದೆ, ಅದರಲ್ಲಿ ಆಟೋ ಸೆಕ್ಟರ್ಸಲ್ಲಿ ಆಟೋ ಮ್ಯಾನುಫ್ಯಾಕ್ಚರ್ಸ್ ಆಗಿರ್ಬೋದು, ಆಟೋ ಸಪ್ಲೈಯರ್ಸ್ ಆಗಿರ್ಬೋದು, ಅವ್ರ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದರಿಂದ ನನಗೇನು ಅನಿಸ್ತು, ಯಾವಾಗ ಮಾರ್ಕೆಟ್ ಎನ್ವೈರನ್ಮೆಂಟ್ ಒಂದು ಪಾಸಿಟಿವ್ ಆಗಿ ಬರುತ್ತೋ ಆಬ್ವಿಯಸ್ಲಿ ಆಟೋ ಸೆಕ್ಟರ್ಸಲ್ಲಿ ಡೆಫಿನೆಟ್ಲಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಥವಾ ಟ್ರೇಡಿಂಗ್ ಕೂಡ ಮಾಡ್ಬೋದು. ಒಳ್ಳೆ ಪೊಟೆನ್ಷಿಯಲ್ ಇದೆ ಗ್ರೋ ಆಗೋಕ್ಕೆ ಅಂತ ಸ್ಟಾಕ್ ವೈಸಲ್ಲಿ. ಸೊ ಅದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ ಕೂಡ ವೀಡಿಯೋ ಮಾಡಿದ್ದೆ ನಿಮಗೆ, JK ಟೈರ್ಸ್ ಬಗ್ಗೆ ವೀಡಿಯೋ ಮಾಡಿದ್ದೆ. ಸೊ JK ಟೈರ್ಸ್ ಬಂದು ಅವ್ರು ಆಬ್ವಿಯಸ್ಲಿ ಟೈರ್ ಸಪ್ಲೈಸ್ ಮಾಡ್ತಾರೆ ಆಟೋ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗೆ. ಅದೇ ಥರ ನಾನು ಸೆನ್ಸರ್ ಇಂಜಿನಿಯರಿಂಗ್ ಚೂಸ್ ಮಾಡಿದ್ದೀನಿ. ಇವ್ರು ಬಂದು ಆಟೋ ಸ್ಪೇರ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅದಕ್ಕೂ ಮುಂಚೆ ನಾನು ಟೆಕ್ನಿಕಲ್ಸಲ್ಲಿ ನಿಮಗೆ ಅದು ಸ್ಟಾಕ್ ಚಾರ್ಟ್ ತೋರಿಸ್ತೀನಿ. ಸೊ ಇದು ಸೆನ್ಸರ್ ಇಂಜಿನಿಯರಿಂಗ್ ಟೆಕ್ನಿಕಲ್ ಚಾರ್ಟು. ನೀವು ನೋಡ್ಬೋದು ಟೆಕ್ನಿಕಲ್ಸಲ್ಲಿ ಇದು ಆಲ್ರೆಡಿ ಲಾಂಗ್ ಬೇಸ್ ಬ್ರೇಕ್ಔಟ್ ಕೊಟ್ಟಿದೆ. ಸೊ ಯಾವಾಗೆಲ್ಲ ಸ್ಟಾಕ್ ಒಂದು ಲಾಂಗ್ ಬೇಸ್ ಬ್ರೇಕ್ಔಟ್ ಕೊಡುತ್ತೋ ಡೆಫಿನೆಟ್ಲಿ ಅಲ್ಲಿ ಏನೋ ಸ್ಟೋರಿ ಇದೆ ಅಂತ ಅರ್ಥ. ಅಂದರೆ ಸ್ಟೋರಿ ಅಂದರೆ ಬಿಸ್ನೆಸ್ಸಲ್ಲಿ ಏನೋ ಚೇಂಜ್ ಆಗಿದೆ ಅಂತ ಅರ್ಥ. ಅದನ್ನು ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿದಾಗ ನಮಗೆ ಫ್ಯೂಚರ್ ಪೊಟೆನ್ಷಿಯಲ್ ಸ್ಟೋರಿ ನಂಬಾರ್ದು ಅಂತ ಒಂದು ಐಡಿಯಾ ಬರುತ್ತೆ. ಟೆಕ್ನಿಕಲ್ಸ್ ನೋಡ್ಬೋದು ನೀವು, ಪ್ರೈಸು ವಿತ್ ವಾಲ್ಯೂಮ್ಸ್ ಎಲ್ಲ ನೋಡಿದಾಗ ಡೆಫಿನೆಟ್ಲಿ ಒಂದು ಒಳ್ಳೆ ಅಕ್ಯುಮುಲೇಷನ್ ಆಗಿದೆ ಅಂತ ಅನ್ಕೊಬೋದು. ಬಟ್ ಈಗ ಆಲ್ರೆಡಿ ಒಂದು ಎಂಟ್ರಿ ಪಾಯಿಂಟ್ ಮಿಸ್ ಆಗಿದೆ, ಬಿಕಾಸ್ ಮಾರ್ಕೆಟ್ ಎನ್ವೈರನ್ಮೆಂಟ್ ಚೆನ್ನಾಗಿರಲಿಲ್ವಲ್ಲ, ಅದಕ್ಕೆ ಎಂಟ್ರಿ ಪಾಯಿಂಟ್ ಮಿಸ್ ಆಗಿದೆ. ಬಟ್ ಈಗ ಏನಾಗಿದೆ, ಒಂದು ಸ್ವಲ್ಪ ವರ್ಟಿಕಲ್ ಆಗಿದೆ. ಸೊ ಕನ್ಸಾಲಿಡೇಷನ್ ಆಗಿ ಒಂದು ಒಳ್ಳೆ ಎಂಟ್ರಿ ಪಾಯಿಂಟ್ ಕೊಡೋ ತನಕ ಅಟ್ಲೀಸ್ಟ್ ನಾವು ಈ ಕಂಪ್ನಿ ಬಗ್ಗೆ ಸ್ಟಡಿ ಮಾಡಿ ಇಟ್ಕೊಂಡಿರಬೇಕು ವಾಚ್ ಲಿಸ್ಟಲ್ಲಿ. ಸೊ ಯಾವಾಗ ನಮಗೆ ಲೀಸ್ಟ್ ಕಮ್ಮಿ ರಿಸ್ಕ್ ಎಂಟ್ರಿ ಪಾಯಿಂಟ್ ಸಿಗುತ್ತೋ ಆವಾಗ ಎಂಟ್ರಿ ಆಗಬೇಕು. ಬಟ್ ನಾನು ಆವಾಗ ಕಂಪ್ನಿ ಬಗ್ಗೆ ಸ್ಟಡಿ ಮಾಡ್ತೀನಿ ಅಂದರೆ ಆಗಲ್ಲ, ಯಾಕಂದರೆ ಆಲ್ರೆಡಿ ಅದು ಪ್ರೈಸ್ ನಿಮಗೆ ಮೂವ್ ಆದಾಗ ಮತ್ತೆ ನಿಮ್ಗೆ ಚಾನ್ಸ್ ಸಿಗೋಲ್ಲ ಎಂಟ್ರಿ ಆಗೋಕ್ಕೆ. ಅದಕ್ಕೋಸ್ಕರ ನಾನು JK ಟೈರ್ ಕೂಡ ವೀಡಿಯೋ ಮಾಡಿದ್ದೆ ನಿಮಗೆ. ಫಸ್ಟ್ ಟೈಮ್ ನಾವು ರೆಡಿ ಆಗಿದ್ದಾಗ ಇಟ್ ಬಿಕಮ್ಸ್ ಈಸಿ ನಮಗೆ ಎಂಟ್ರಿ ಆಗೋಕ್ಕೆ ಸ್ಟಾಕಲ್ಲಿ ಫಂಡಮೆಂಟಲ್ಸ್ ಗೊತ್ತಾದಾಗ. ಇದು ಟೆಕ್ನಿಕಲ್ ರೀಸನ್ಸ್. ಸೊ ಟೆಕ್ನಿಕಲ್ ರೀಸನ್ಸ್ ಏನು, ಲಾಂಗ್ ಬೇಸ್ ಬ್ರೇಕ್ಔಟ್ ಆಗಿದೆ, ಆಲ್ರೆಡಿ ಒಂದು ಎಂಟ್ರಿ ಪಾಯಿಂಟ್ ಮಿಸ್ ಆಗಿದೆ, ಇನ್ನೊಂದು ಎಂಟ್ರಿ ಪಾಯಿಂಟ್ ನೆಕ್ಸ್ಟ್ ಸಿಗುತ್ತೆ ನಮಗೆ. ಅದಕ್ಕೋಸ್ಕರ ನಾವೀಗ ಫಂಡಮೆಂಟಲ್ ಸ್ಟಡಿ ಮಾಡೋಣ. ಏನು ರೀಸನ್ಸ್ ಇರ್ಬೋದು ಸೆನ್ಸರ್ ಇಂಜಿನಿಯರಿಂಗ್ ಗ್ರೋತ್ ಆಗೋಕ್ಕೆ? ಇದು ಮಲ್ಟಿ ಬ್ಯಾಗರ್ ಆಗ್ಬೋದಾ? ಮಾರ್ಕೆಟ್ ನೆಕ್ಸ್ಟ್ ಒಂದು ಒಳ್ಳೆ ಬುಲ್ ರನ್ ಬಂದಾಗ ಅಥವಾ ಒಂದು ಎನ್ವೈರನ್ಮೆಂಟ್ ಪಾಸಿಟಿವ್ ಆದಾಗ ಇದರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಮಾಡೋಕ್ಕೆ ಸೂಕ್ತವಾದ ಸ್ಟಾಕ ಅನ್ನೋದನ್ನ ನಾವೀಗ ಬಿಸ್ನೆಸ್ಸಲ್ಲಿ ಫಂಡಮೆಂಟಲಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ಫಂಡಮೆಂಟಲಲ್ಲಿ ನಾನು ಸೆನ್ಸರ್ ಇಂಜಿನಿಯರಿಂಗ್ ಒಂದು ಬ್ಯಾಕ್ಗ್ರೌಂಡ್ ಕೊಡ್ತೀನಿ. ಬೇಸಿಕಲಿ ಇದು 1981 ಸೆನ್ಸರ್ ಫೌಂಡರ್ ಆಗಿದ್ದು. ಇದು ಬ್ಯಾಂಗ್ಳೂರಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ. ಮತ್ತು ಬೇಸಿಕಲಿ ಇವ್ರು ಏನು ಮಾಡ್ತಾರೆ ಅಂದರೆ ಆಟೋ ಸ್ಪೇರ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಆಲ್ ಆಟೋ ಮ್ಯಾನುಫ್ಯಾಕ್ಚರ್ಸ್ ಇಂಡಸ್ಟ್ರಿಗೆ ಇವ್ರು ಬಂದು ಆಟೋ ಸಪ್ಲೈಯರ್ಸ್ ಆಗಿರ್ತಾರೆ. ಬೇಸಿಕಲಿ ಇವ್ರು ಸ್ಪೇರ್ ಪಾರ್ಟ್ಸ್ ಮಾಡಿ ಆ ರೆಸ್ಪೆಕ್ಟಿವ್ ಕಂಪನೀಸ್ಗೆ ಲೈಕ್ TVSಗೆ ಆಗಿರ್ಬೋದು, ಫೋರ್ಸ್ ಮೋಟರ್ಸ್ ಆಗಿರ್ಬೋದು, ಆ ರೆಸ್ಪೆಕ್ಟಿವ್ ಆಟೋ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗೆ ಸಪ್ಲೈ ಮಾಡ್ತಾರೆ. ಇದೊಂದು ಓವರ್ ಆಲ್ ಬ್ಯಾಕ್ಗ್ರೌಂಡ್ ಆಫ್ ದಿ ಕಂಪನಿ. ನೆಕ್ಸ್ಟ್ ತಿಳ್ಕೊಳ್ಳೋಣ ಇವರಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ, ಸೆನ್ಸರ್ ಇಂಜಿನಿಯರಿಂಗಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ, ಯಾವ್ಯಾವ ಪ್ರಾಡಕ್ಟ್ಸಲ್ಲಿ ಎಷ್ಟು ರೆವಿನ್ಯೂ ಜನ್ರೇಟ್ ಮಾಡ್ತಾ ಇದ್ದಾರೆ, ಯಾವ ಥರದ್ದು ಬಿಸ್ನೆಸ್ ಗ್ರೋತ್ ಇದೆ ಅಂತ ತಿಳ್ಕೊಳ್ಳೋಣ. ಈಗ ನೀವು ಇಲ್ಲಿ ನೋಡ್ಬೋದು, ಇದರಲ್ಲಿ 3 ಥರ ಸೆಗ್ಮೆಂಟ್ಸ್ ಇದೆ ಸೆನ್ಸರ್ ಇಂಜಿನಿಯರಿಂಗಲ್ಲಿ. ಫಸ್ಟ್ ಬಂದು ಆಟೋ ಸೆಗ್ಮೆಂಟ್ ಅಂತ ಇದೆ, ಟ್ರೆಡಿಷನಲ್ ಆಟೋ ಬಿಸ್ನೆಸ್. ಇದನ್ನು ಎಲ್ಲರೂ ಮಾಡ್ತಾರೆ. ಈಗ ನಾವೇನು ಹೇಳಿದೆ ನಿಮಗೆ, TVS ಟ್ರೆಡಿಷನಲ್ ಆಟೋ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸಲ್ಲಿ ಏನೇನು ಸಪ್ಲೈಯರ್ಸ್ ಇರ್ತಾರೆ ಅವರೆಲ್ಲ ಕೂಡ ಟ್ರೆಡಿಷನಲ್ ಆಗಿ ಮಾಡ್ತಾರೆ. ಏನು ಮಾಡ್ತಾರೆ, ಇಂಜಿನ್ಸ್ ರಿಲೇಟೆಡ್. ಇದು IC ಅಂದರೆ ಇಂಟರ್ನಲ್ ಕಂಬಷನ್ ಇಂಜಿನ್ ಕಾಂಪೊನೆಂಟ್ಸ್, ಇಂಜಿನ್ ರಿಲೇಟೆಡ್ ಕಾಂಪೊನೆಂಟ್, ಲೈಕ್ ಪೆಟ್ರೋಲ್ ಇಂಜಿನ್ ಆಗಿರ್ಬೋದು, ಡೀಸೆಲ್ ಇಂಜಿನ್ ಆಗಿರ್ಬೋದು, ಅದರದ್ದು ಕಾಂಪೊನೆಂಟ್ಸ್ ವೈಸು. ಅದು ಬಿಟ್ಟು ಬ್ರೇಕ್ಸು ಅಥವಾ ಟ್ರಾನ್ಸ್ಮಿಷನ್ ಆಗಿರ್ಬೋದು. ಸೊ ಏರೋಸ್ಪೇಸ್ ಡಿವಿಷನ್ ಅಂತ. ಸೊ ಇದರಲ್ಲಿ ನೀವು ನೋಡ್ಬೋದು ಈಗ ಬೇಸಿಕಲಿ ಈಚ್ ಸೆಗ್ಮೆಂಟಲ್ಲಿ ರೆವಿನ್ಯೂಸ್ ನೋಡ್ಬೋದು. ಆಟೋ ICಯಲ್ಲಿ 73% ರೆವಿನ್ಯೂ ಬರ್ತಾ ಇದೆ, EV ಸೆಗ್ಮೆಂಟಲ್ಲಿ 15% ರೆವಿನ್ಯೂ ಇದೆ, ಮತ್ತು ADS ಡಿವಿಷನಲ್ಲಿ 12% ರೆವಿನ್ಯೂ ಇದೆ.
ಈಚ್ ಸೆಗ್ಮೆಂಟ್ ಬಗ್ಗೆ ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇದು ಓವರ್ ಆಲ್ ಪಿಕ್ಚರ್. ಸೆನ್ಸರ್ ಇಂಜಿನಿಯರಿಂಗ್ 3 ಥರ ಬಿಸ್ನೆಸ್ ಇದೆ. ಒಂದು ಟ್ರೆಡಿಷನಲ್ ಆಟೋ ಬಿಸ್ನೆಸ್, ಎಲ್ಲರೂ ಕೂಡ ಮಾಡ್ತಾರೆ ಅದನ್ನು, ಲೈಕ್ ಇಂಜಿನ್ ರಿಲೇಟೆಡ್ ಕಾಂಪೊನೆಂಟ್ಸ್ ಆಗಿರ್ಬೋದು ಅಥವಾ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು. ನೆಕ್ಸ್ಟ್ ಇ ವಿ ಬಂದು ನಮ್ಗೆ ಗೊತ್ತಿರ್ಬೋದು, ಈಗ ಗೌರ್ಮೆಂಟ್ ಈಗ ಕಂಪ್ಲೀಟಾಗಿ ಇ ವಿ ಮೇಲೆ ಫೋಕಸ್ ಮಾಡಿದೆ. ಬಿಕಾಸ್ ನೆಕ್ಸ್ಟ್ 15-20 ಇಯರ್ಸಲ್ಲಿ ಯಾವುದೇ ಥರ ಪೆಟ್ರೋಲ್ ಇಂಜಿನ್, ಡೀಸೆಲ್ ಇಂಜಿನ್ ಇರುತ್ತೋ ಗೊತ್ತಿಲ್ಲ. ಸೊ ಗೌರ್ಮೆಂಟ್ ಕೂಡ ತುಂಬ ಸಬ್ಸಿಡೀಸ್ ಎಲ್ಲ ಕೊಡ್ತಾಯಿದೆ ಇ ವಿ ಬಿಸ್ನೆಸ್ಗೆ. ಸೊ ಅದರಿಂದ ಅವರು ಕೂಡ ಫ್ಯೂಚರ್ ಒಂದು ಲುಕ್ಕಾಗಿ ಒಂದು ಇ ವಿ ಬಿಸ್ನೆಸ್ಗೆ ಎಂಟ್ರಿ ಆಗಿದ್ದಾರೆ. ಪ್ಲಸ್ಸು ADS ಡಿವಿಷನ್, ಇದು ವೆರಿ ಇಂಪಾರ್ಟೆಂಟ್, ಇದು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇದು ಒಂದು 3 ಬಿಸ್ನೆಸ್ಸು ಸೆನ್ಸರ್ ಇಂಜಿನಿಯರಿಂಗ್ ಕರೆಂಟ್ಲಿ ಇರೋದು. ಓಕೆ, ನೆಕ್ಸ್ಟ್ ಪ್ರೊಸೀಡ್ ಆಗೋಣ ಅಲ್ವಾ? ಓಕೆ, ಸೊ ನೆಕ್ಸ್ಟ್ ಒಂದು ಆಪ್ರೇಟಿಂಗ್ ಲೆವೆಲ್ ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ಅಂದರೆ ಏನು ಎಕ್ಸಾಕ್ಟ್ಲಿ ಮಾಡ್ಬೋದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗಿ ಅಂತ ತೊಗೊಂಡಾಗ, ಸಿನ್ಸ್ ಇವರು ಆಟೋ ಸ್ಪೇರ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಇದ್ದಾಗ ಆಬ್ವಿಯಸ್ಲಿ ಅವ್ರಿಗೆ ರಾ ಮೆಟೀರಿಯಲ್ಸ್ ಬೇಕಲ್ವಾ? ಆ ರಾ ಮೆಟೀರಿಯಲ್ಸ್ ಏನು? ಸ್ಟೀಲ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಅಲಾಯ್ಸ್ ಆಗಿರ್ಬೋದು. ಇದು ರಾ ಮೆಟೀರಿಯಲ್ಸ್ ಆಗಿ ತೊಗೊಂಡು ಅವರು ಒಂದು ಒಳ್ಳೆ ಫಿನಿಶ್ಡಾಗಿ ಸ್ಪೇರ್ ಪಾರ್ಟ್ಸ್ ಮಾಡ್ತಾರೆ, ಆಟೋ ಸ್ಪೇರ್ ಪಾರ್ಟ್ಸ್ ಮಾಡ್ತಾರೆ. ಅದನ್ನು ವಿತ್ ರೆಸ್ಪೆಕ್ಟ್ ಆಫ್ ಆಟೋ ಮ್ಯಾನುಫ್ಯಾಕ್ಚರಿಂಗ್, ಲೈಕ್ ಫೋರ್ಸ್ ಮೋಟರ್ಸ್ಗೆ ಒಂಥರ ಬೇಕಾಗಿರುತ್ತೆ, TVS ಮೋಟರ್ಸ್ಗೆ ಒಂಥರ ಸ್ಪೇರ್ ಪಾರ್ಟ್ಸ್ ಬೇಕಾಗಿರುತ್ತೆ. ಅದ್ರ ತಕ್ಕಂಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಅಸೆಂಬಲ್ ಮಾಡಿ ಅವರು ಸೇಲ್ ಮಾಡ್ತಾರೆ, ರೆಸ್ಪೆಕ್ಟಿವ್ ಕಸ್ಟಮರ್ಸ್ಗೆ ಸೇಲ್ ಮಾಡ್ತಾರೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಲೆವೆಲಲ್ಲಿ. ಇದರಲ್ಲಿ ರೆವಿನ್ಯೂ ಯಾವ ಥರ ಜನ್ರೇಟ್ ಮಾಡ್ತಾರೆ? 73% ನಾನು ಹೇಳಿದೆ ನಿಮ್ಗೆ ಆಟೋ ಸ್ಪೇರ್ ಪಾರ್ಟ್ಸಲ್ಲಿ ಮಾಡ್ತಾರೆ, 15% EV ಸೆಗ್ಮೆಂಟ್ಸಲ್ಲಿ EV ಯಲ್ಲೂ ಸ್ಪೇರ್ ಪಾರ್ಟ್ಸ್ ಬರುತ್ತಲ್ವ ಅದರಲ್ಲಿ ಮಾಡ್ತಾರೆ, 12% ADS ಅಲ್ಲಿ ಮಾಡ್ತಾರೆ ಅಂತ ಹೇಳಿದೆ ನಾನು ನಿಮಗೆ. ಪ್ಲಸ್ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಸೆನ್ಸರ್ ಇಂಜಿನಿಯರಿಂಗಲ್ಲಿ ಇವ್ರು ಏನೇನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಎಲ್ಲ ಇನ್ ಹೌಸ್ ಅಂತಲೇ ಹೇಳ್ಬೋದು. ಏನಾಗುತ್ತೆ, ಕೆಲವೊಂದು ಸತಿ ಕಂಪನೀಸ್ ಎಲ್ಲ ಸ್ವಲ್ಪ ಔಟ್ಸೋರ್ಸಿಂಗ್ ಮಾಡ್ಕೊತಾರೆ, ಆಗ ಕಾಸ್ಟಿಂಗ್ ಜಾಸ್ತಿ ಬೀಳುತ್ತೆ ಕಂಪ್ನಿಗೆ. ಬಟ್ ಸೆನ್ಸರ್ ಇಂಜಿನಿಯರಿಂಗ್ ಆಗಲ್ಲ, ಅವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ. ಅದರಿಂದ ಏನಾಗುತ್ತೆ, ನೀವು ನೋಡ್ಬೋದು ಇಲ್ಲಿ 50% ಚೀಪರ್ ಆಗುತ್ತೆ. ಅವ್ರಿಗೇನು ಮ್ಯಾನುಫ್ಯಾಕ್ಚರ್ ಮಾಡಿ 15% ಚೀಪರ್ ಆಗುತ್ತೆ. ಅಂದರೆ ಈಗ ಔಟ್ಸೋರ್ಸಿಂಗ್ ಮಾಡಿ 1000 CR ಖರ್ಚಾಗುತ್ತೆ ಅಂದರೆ ಸೆನ್ಸರ್ದವರು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ 500 CR ಮುಗಿಸ್ತಾರೆ ಮ್ಯಾನುಫ್ಯಾಕ್ಚರಿಂಗ್. ಇದನ್ನು ಆ ಥರ ಒಂದು ಇನ್ನೋಸ್ ಅವ್ರದ್ದೇ ಮೆಷಿನ್ ಫೆಸಿಲಿಟೀಸ್ ಇದೆ. ಸೊ ಇದು ಒಂದು ಎಕ್ಸಾಕ್ಟಾಗಿ ಅವ್ರು ಏನು ಆಪ್ರೇಷನ್ ಲೆವೆಲಲ್ಲಿ ಏನು ಮಾಡ್ತಾರೆ ಅಂತ. ಮತ್ತು ನೀವು ಇಲ್ಲಿ ನೋಡ್ಬೋದು ಯಾವ ಥರ ಅವರು ಒಂದು ಕಂಪ್ಲೀಟ್ ಈ ಆಟೋ ಟ್ರೆಡಿಷನಲ್ ಏನು ಬಿಸ್ನೆಸ್ ಇದೆ ಅದನ್ನು ಕಮ್ಮಿ ಮಾಡ್ತಾ ಇದ್ದಾರೆ. ಪ್ಲಸ್ EV ಕಡೆ ಫೋಕಸ್ ಮಾಡ್ತಾ ಇದ್ದಾರೆ, ಪ್ಲಸ್ ADS ಡಿವಿಷನ್ಗೂ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು FY 21ನಲ್ಲಿ 83% ಇತ್ತು ಅವ್ರದ್ದು ಟ್ರೆಡಿಷನಲ್ ಆಟೋ ಬಿಸ್ನೆಸ್ ರೆವಿನ್ಯೂ. ಈಗ 12% ಕಮ್ಮಿ ಆಗಿದೆ, 73% ಇದೆ. ಪ್ಲಸ್ ಪ್ಯಾರಲ್ ನೀವು ನೋಡ್ಬೋದು ಇದನ್ನು ಬೇಕು ಅಂತಲೇ ಕಮ್ಮಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಈ ಡಿವಿಷನಲ್ಲಿ ಎಷ್ಟು ಫ್ಯೂಚರ್ ಗ್ರೋತ್ ಇದೆ ಅಂತ ಗೊತ್ತಿಲ್ಲ. ತುಂಬ ಆಬ್ವಿಯಸ್ಲಿ ನಮಗೂ ಗೊತ್ತು ಯಾವ ಥರ ಅಂದರೆ ಈಗ ಫ್ಯೂಚರಲ್ಲಿ ಇಂಜಿನ್ಸ್ ರಿಲೇಟೆಡ್, ಇದು ಡೀಸೆಲ್ ಇಂಜಿನ್ ಆಗಿರ್ಬೋದು, ಪೆಟ್ರೋಲ್ ಇಂಜಿನ್ ಆಗಿರ್ಬೋದು, ಇದು ರಿಲೇಟೆಡ್ ತುಂಬ ಸರ್ವೈವಲ್ ಸ್ಟೇಜಲ್ಲಿದೆ ಈಗ. ಅದಕ್ಕೋಸ್ಕರ ಅವರು ಶಿಫ್ಟ್ ಆಗ್ತಾರೆ. EV ಬಿಸ್ನೆಸ್ ನೋಡ್ಬೋದು ನೀವು. EV ಬಿಸ್ನೆಸ್ 21ನಲ್ಲಿ ಏನಿತ್ತು 26ಅಲ್ಲಿ ಜಾಸ್ತಿ ಆಗಿದೆ. ಅದು ಬಿಟ್ಟು ADS ಡಿವಿಷನ್ ಏನಿತ್ತು ಅದು ಕೂಡ ಜಾಸ್ತಿ ಆಗಿದೆ. ಈ ಥರ ಅವರು ಕಂಪ್ಲೀಟಾಗಿ ಡೈವರ್ಸಿಫಿಕೇಷನ್ ಮಾಡ್ತಾಯಿದ್ದಾರೆ EV ಬಿಸ್ನೆಸ್ ಮತ್ತು ADS ಡಿವಿಷನಲ್ಲಿ. ಕಂಪ್ಲೀಟ್ ಇದರಲ್ಲಿ ADS ಅಂದರೆ ಟ್ರೆಡಿಷನಲ್ ಆಟೋ ಬಿಸ್ನೆಸ್ಸಲ್ಲಿ ಕಮ್ಮಿ ಮಾಡ್ತಾ. ಸೊ ಇದು ಒಂದು ರೆವಿನ್ಯೂ ವೈಸ್ ಅಥವಾ ಅವ್ರ ಬಿಸ್ನೆಸ್ ವೈಸ್. ನೆಕ್ಸ್ಟ್ ಪ್ರೊಸೀಡ್ ಆಗೋಣ. ಮತ್ತು ಯಾರ್ಯಾರು ಕಸ್ಟಮರ್ಸ್ ಅವ್ರಿಗೆ ಆಬ್ವಿಯಸ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಕಸ್ಟಮರ್ಸ್ ತುಂಬ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿಂದ ಆರ್ಡರ್ಸ್ ಬರಬೇಕಲ್ವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ. ಸೊ ಈ ಥರದಲ್ಲಿ ಕಸ್ಟಮರ್ಸ್ ಯಾರು ಅಂತ ನೋಡಿದಾಗ 2 ವೀಲರ್ ಸೆಗ್ಮೆಂಟಲ್ಲಿ TVS ಮೋಟರ್ಸ್ ಆಗಿರ್ಬೋದು, ಬಜಾಜ್ ಆಟೋ ಆಗಿರ್ಬೋದು, ರಾಯಲ್ ಎನ್ಫೀಲ್ಡ್ ಆಗಿರ್ಬೋದು, ಯಮಹಾ ಆಗಿರ್ಬೋದು, ಈ ಥರ ತುಂಬ ಕಂಪ್ನೀಸ್ ಕಡೆ ಅವ್ರು ಟೈ ಅಪ್ ಆಗಿದೆ. ಅವ್ರಿಗೆ ಆರ್ಡರ್ ಬರುತ್ತೆ ಅಲ್ಲಿಂದ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸ್ಪೇರ್ ಪಾರ್ಟ್ಸ್ಗೆ. ಪ್ಲಸ್ EVನಲ್ಲೂ ತುಂಬ ಆರ್ಡರ್ಸ್ ಬರುತ್ತೆ. EV ಕಮರ್ಷಿಯಲ್ ವೆಹಿಕಲ್ಸ್ ಆಗಿರ್ಬೋದು, ಜನರಲ್ ಮೋಟರ್ಸು, ಟೆಸ್ಲಾ, ವೋಲ್ವೋ, ವೋಕ್ಸ್ ವ್ಯಾಗನ್, ಈ ಥರ ಒಂದು ಒಳ್ಳೊಳ್ಳೆ ಕಂಪ್ನೀಸಿಂದ ಅವ್ರಿಗೆ ಆರ್ಡರ್ಸ್ ಬರುತ್ತೆ. ಪ್ಲಸ್ ಪ್ರೀಮಿಯಂ ಬೈಕ್ಸ್ ಕೂಡ ಹಾಗೇನೆ. ಈಗ ನೋಡ್ಬೋದು ಹಾರ್ಲಿ ಡೇವಿಡ್ಸನ್ ಆಗಿರ್ಬೋದು, ಡುಕಾಟಿ ಆಗಿರ್ಬೋದು, BMW ಆಗಿರ್ಬೋದು, ಇದರಿಂದ ಕೂಡ ಅವ್ರಿಗೆ ಆರ್ಡರ್ಸ್ ಬರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ. ಪ್ಲಸ್ ಏರೋಸ್ಪೇಸ್ ಡಿವಿಷನ್, ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ನಾನು ನಿಮ್ಗೆ ಏನು ಹೇಳ್ತೀನಿ ಏರೋಸ್ಪೇಸ್ ಡಿವಿಷನ್ ಅಂತ. ಈ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಬಿಸ್ನೆಸ್ ಇರೋದಕ್ಕೇ ಸೆನ್ಸರ್ ಇಂಜಿನಿಯರಿಂಗ್ ಸ್ವಲ್ಪ ಡಿಫ್ರೆಂಟ್ ಬೇರೆ ಆಟೋ ಸಪ್ಲೈಯರ್ಸ್ಗಿಂತ. ಇದಿಲ್ಲ ಅಂದಿದ್ರೆ ಇಟ್ಸ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಾ ಇರಲ್ಲ ನಿಮಗೆ. ಯಾಕಂದರೆ ಕಂಪ್ಲೀಟ್ ರೆವಿನ್ಯೂ ಬಂದಿದ್ದರಿಂದನೇ ಬರುತ್ತೆ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ಬಿಸ್ನೆಸ್ಸಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಬಟ್ ಅಟ್ ಪ್ರೆಸೆಂಟ್ ನೀವೇನು ತಿಳ್ಕೊಬೇಕಂದ್ರೆ ಏರೋಸ್ಪೇಸ್ ಸೆಗ್ಮೆಂಟ್ಸಲ್ಲಿ ಏರ್ಬಸ್ ಮತ್ತು ಬೋಯಿಂಗ್ ಅವ್ರಿಗೆ ಒನ್ ಆಫ್ ದ ಗುಡ್ ಕಸ್ಟಮರ್ಸ್ ಅಂತ ಹೇಳ್ಬೋದು. ಪ್ಲಸ್ ಅಷ್ಟು ಈಸಿಯಾಗಿ ಅವ್ರು ಸೆಲೆಕ್ಟ್ ತುಂಬ ಕಷ್ಟ ಆಗಿದೆ. ಅಲ್ಲಿ ಎವಲ್ಯೂಷನ್ ಪ್ರೊಸೆಸ್ ಏನೇ ತುಂಬ ಕಷ್ಟ ಇದೆ. ಬಟ್ ಆದರೂ ಅದರಿಂದ ಆರ್ಡರ್ಸ್ ಕೂಡ ಬಂದಿದೆ, ಅವ್ರಿಗೆ ಸೆಲೆಕ್ಟ್ ಆಗಿ ಆರ್ಡರ್ಸ್ ಬಂದಿದೆ. ಸೊ ಅದಕ್ಕೆ ಈ ಡಿವಿಷನ್ ಕಡೆ ಮೇನ್ ಫೋಕಸ್ ಮಾಡೋಣ ಆಮೇಲೆ. ಬಟ್ ಓವರ್ ಆಲ್ ನೋಡಿದ್ರೆ 4 ಥರ ಕಸ್ಟಮರ್ಸ್ ಇದ್ದಾರೆ. ಒಂದು 2 ವೀಲರ್ ಸೆಗ್ಮೆಂಟ್ಸಲ್ಲಿದ್ದಾರೆ, 4 ವೀಲರ್ ಸೆಗ್ಮೆಂಟ್ಸಲ್ಲಿದ್ದಾರೆ, ಪ್ರೀಮಿಯಂ ಬೈಕ್ಸಲ್ಲಿದ್ದಾರೆ, ಮತ್ತು ADS ಏರೋಸ್ಪೇಸ್ ಡಿವಿಷನ್ಸಲ್ಲಿ, ಸೆಮಿ ಕಂಡಕ್ಟರ್ ಡಿವಿಷನ್ಸಲ್ಲೂ ಇದ್ದಾರೆ ಅವ್ರಿಗೆ. ಪ್ಲಸ್ ಅದಲ್ದಿರ ಯಾರ್ಯಾರು ಕ್ಲೈಂಟ್ಸ್ ಅಂತ ನೋಡಿದಾಗ ಇಂಡಿಯಾದಲ್ಲಿ ಅವ್ರಿಗೆ 69% ಕ್ಲೈಂಟ್ಸ್ ಇದ್ದಾರೆ. ಗ್ಲೋಬಲಲ್ಲಿ USA ಸೆಗ್ಮೆಂಟ್ಸು ಇದೆ, ಯುರೋಪ್ ಇದೆ, ಬೇರೆ ಬೇರೆ ಕಂಟ್ರೀಸಲ್ಲೂ ಇದೆ. ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ ರೀಸೆಂಟಾಗಿ ಅವ್ರಿಗೆ US 50% ಜಾಸ್ತಿ ಆಗಿದೆ ಸೆಗ್ಮೆಂಟ್ ವೈಸ್, ಅಂದರೆ ಆರ್ಡರ್ಸ್ ವೈಸ್. ಸೊ ಅದರಿಂದ ಮತ್ತು ಅವ್ರ ಎಕ್ಸ್ಪೋರ್ಟ್ ಕೂಡ ತುಂಬ 30%, 60% ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಎಕ್ಸ್ಪೋರ್ಟ್ಸಲ್ಲಿ ಕೂಡ. ಸೊ ಅದರಿಂದ ಕಂಪ್ನಿ ಕೂಡ ಗ್ರೋತ್ ಆಗ್ತಿದೆ ಆಬ್ವಿಯಸ್ಲಿ ಅಲ್ವಾ. ಸೊ ಇದು ಅವ್ರ ಕಸ್ಟಮರ್ಸ್ ಅಂತ ನೋಡೋದು. ನೆಕ್ಸ್ಟ್ ಪ್ರೊಸೀಡ್ ಆಗೋಣ. ಬಿಸ್ನೆಸ್ ವೈಸ್ ನೋಡೋಣ. ಈಗ
ಏನು ಸ್ಟಾಕ್ನ ಮೂವ್ ಮಾಡುತ್ತೆ ಅನ್ನೋದು ತಿಳ್ಕೊಬೇಕು. ಈಗ ನಾನು ಟೆಕ್ನಿಕಲ್ಸ್ನ ನಿಮ್ಗೆ ಹೇಳಿದೆ ಚೆನ್ನಾಗಿದೆ ಅಂತ, ಬಟ್ ಯಾವ ಥರ ಅಂದರೆ ಸಿಂಪಲ್ ಕಾನ್ಸೆಪ್ಟಲ್ಲಿ ಅರ್ಥ ಆಗಬೇಕಲ್ವ ನಮಗೀಗ. ಇವ್ರೇನು ಸ್ಟೋರಿ ಹೇಳ್ತಾರೆ ಅದು ರಿಫ್ಲೆಕ್ಟ್ ಆಗ್ತಾಯಿದೆ ಚಾರ್ಟಲ್ಲಿ ರಿಫ್ಲೆಕ್ಟ್ ಆಗ್ತಾಯಿದ್ರು ಕೂಡ ಅದು ಅಟ್ ಎಂಡ್ ಆಫ್ ದ ಡೇ ರಿಸಲ್ಟ್ಸಲ್ಲಿ ಬರಬೇಕಲ್ವ, ಪ್ಯಾಟ್ ಅದು ರೆವಿನ್ಯೂ ಇಂಪ್ರೂವ್ಮೆಂಟ್ ಆಗಿರಬೇಕಲ್ವ. ಅದ್ರದಲ್ಲಿ ನೋಡೋದಾದ್ರೆ ಇವ್ರೇನು ಮಾಡ್ಕೊಂಡಿದ್ದಾರೆ, ನಾನು ನಿಮ್ಗೆ ಆಗಲೇ ಹೇಳಿದೆ ಟ್ರೆಡಿಷನಲ್ ಆಟೋ ಬಿಸ್ನೆಸ್ಸಿಂದ ಇವ್ರೇನು ಮಾಡಿದ್ರೆ EV ಮತ್ತು ADSಗೆ ಫೋಕಸ್ ಮಾಡ್ತಾ ಇದ್ದಾರೆ. ಇದು ಇನ್ ಡೆಪ್ತ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಅದಕ್ಕೆ ಮುಂಚೆ ನೋಡೋಣ ಯಾವ ಥರ ನಂಬರ್ಸಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ. ಸೊ ನೋಡ್ಬೋದು ನೀವು, ಇವ್ರಿಗೆ ಏನಾಗ್ತದೆ ಅಂದರೆ ಇದರಲ್ಲಿ ಟ್ರೆಡಿಷನಲ್ ಆಟೋ ಬಿಸ್ನೆಸ್ಸಲ್ಲಿ ಮಾರ್ಜಿನ್ ತುಂಬ ಕಮ್ಮಿ ಇದೆ, ಬಟ್ EVಸಲ್ಲಿ ಮತ್ತು ADSಲ್ಲಿ ಆಪ್ರೇಟಿಂಗ್ ಮಾರ್ಜಿನ್ ತುಂಬ ಜಾಸ್ತಿ ಇದೆ. ಅದಕ್ಕೆ ಅವ್ರು ಅಲ್ಲೇ ಫೋಕಸ್ ಮಾಡ್ತಾಯಿದ್ದಾರೆ. ಅದೇ ಕೂಡ ಸೇಮ್ ಕೂಡ ಆರ್ಡರ್ ಬುಕ್ಕು ಹಾಗೆ ಆಗ್ತಾಯಿದೆ. ನೋಡ್ಬೋದು ನೀವು ಇಲ್ಲಿ ಆಲ್ಮೋಸ್ಟ್ ಇವ್ರೇನು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅಂದರೆ FY 26ಅಲ್ಲಿ 320 CR ಟಾರ್ಗೆಟ್ ಇಟ್ಕೊಂಡಿದ್ದಾರೆ ರೆವಿನ್ಯೂ, ಎಸ್ಪೆಷಲಿ ADS ಡಿವಿಷನಿಂದ. ಮತ್ತು 27ನಲ್ಲಿ ಡಬಲು 320ಇಂದ 600 CR ವರೆಗೂ ಡಬಲ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ರೆವಿನ್ಯೂ ವೈಸು, ವಿತ್ 30% EBITDA ಮಾರ್ಜಿನ್. ಅಂದರೆ ಆಲ್ಮೋಸ್ಟ್ 30, ಈಗ 1000 CR ಪ್ರಾಫಿಟ್, 1000 CR ರೆವಿನ್ಯೂ ಅಂದರೆ 30% ಆಲ್ಮೋಸ್ಟ್ ಕ್ಲೋಸ್ ಟು 300% ಅವ್ರು ಪ್ರಾಫಿಟ್ ಮಾಡೋ ಥರ ಪ್ಲ್ಯಾನ್. ಅಂದರೆ 300% ಇಟ್ಸ್ ಯೂಜ್ ಅಲ್ವಾ, ಡಬಲ್ ಡಿಜಿಟ್ ಗ್ರೋತ್, ಡಬಲ್ ಡಿಜಿಟ್ ಆಪ್ರೇಟಿಂಗ್ ಮಾರ್ಜಿನ್ ಇಟ್ಸ್ ಯೂಜ್ ಇದೆ ಆ್ಯಕ್ಚುಲಿ. ಯೂಶಲಿ ಎಲ್ಲ ಸಿಂಗಲ್ ಡಿಜಿಟಲ್ಲೇ ಇರುತ್ತೆ, ಬಟ್ ಇದರಲ್ಲಿ 30% ಮಾರ್ಜಿನ್ ಇರೋದ್ರಿಂದನೇ ಅವ್ರು ಅಷ್ಟು ಫೋಕಸ್ ಮಾಡ್ತಾ ಇರೋದು ADS ಡಿವಿಷನ್ಗೆ ಮತ್ತು EV ಡಿವಿಷನ್ಗೆ. ನೋಡಿ, ಮತ್ತು ಅವ್ರ ಹತ್ರ 5 year ಆರ್ಡರ್ ಬುಕ್ ಪೆಂಡಿಂಗ್ ಇದೆ. ಇದೇನಾದ್ರು ಎಕ್ಸಿಕ್ಯೂಟ್ ಆಯಿತು ಅಂದರೆ ಆಬ್ವಿಯಸ್ಲಿ ಇಟ್ಸ್ ಯೂಜ್ ಅಂತಲೇ ಹೇಳ್ಬೋದು, ಗ್ರೋತ್ ರೆವಿನ್ಯೂ ವೈಸ್ ಮತ್ತು ಪ್ಯಾಟ್ ವೈಸಲ್ಲಿ. ಸೊ ಇದೆಲ್ಲ ರೀಸನ್. ಮತ್ತು ಕೆಪೆಕ್ಸ್ ಕೂಡ ಆಗಿದೆ. ಅವ್ರು ನೋಡ್ಬೋದು ಏನೇನು ಕೆಪೆಕ್ಸ್ ಇದೆ ಅಂದರೆ ಎಕ್ಸಿಸ್ಟಿಂಗ್. ಈಗ ಅವರು ಒಂದು ಬೇರೆ ಜಪಾನ್ ಕಂಪ್ನಿ ಜೊತೆ ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ. ಅವ್ರೇನು ಮಾಡ್ತಾರೆ, ಅವರು ಸನ್ಸರಾಜದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. 60% ಸ್ಟೇಕ್ಸ್ ಬಂದು ಸನ್ಸಾರ ಇಟ್ಕೊತಾರೆ, 40% ಬಂದು ನಿಚಡೈ ಕಂಪ್ನಿ ಇಟ್ಕೊತಾರೆ. ಸೊ ದಟ್ ಸನ್ಸಾರ ಕೈಲಿ ಏನು ಮಾಡೋಕ್ಕಾಗಲ್ಲ, ಅದು ನಿಚಡೈ ಮಾಡುತ್ತೆ. ಅದು 60% ಪ್ರಾಫಿಟ್ ಸನ್ಸಾರ್ ಇಂಜಿನಿಯರ್ಗೆ ತೊಗೊತಾರೆ. ಸೊ ಈ ಥರ ಒಂದು ಗ್ರೋತ್ ಸ್ಟ್ರಾಟಜಿ ಇಟ್ಕೊಂಡು ಅವರು ಕೆಪೆಕ್ಸ್ ಹಾಗೂ ಎಕ್ಸ್ಪೆನ್ಷನ್ಸ್ ಮಾಡ್ತಾ ಇದ್ದಾರೆ. ಪ್ಲಸ್ ಈವನ್ US ಇಂದ ಕೂಡ ಅವ್ರಿಗೆ ಪೈಪ್ಲೈನ್ ಇದೆ. US ಇಂದ ಕೂಡ ತುಂಬ ಆರ್ಡರ್ಸ್ ಪೈಪ್ಲೈನಲ್ಲಿದೆ. ಮತ್ತು ಅದಲ್ದಿರ ಎಕ್ಸ್ಪೋರ್ಟ್ಸ್ ಕೂಡ 32% ಇಂಕ್ರಿಮೆಂಟ್ ಆಗಿದೆ. ಪ್ಲಸ್ 60% ಇಯರ್ ಆನ್ ಇಯರ್ ಎಕ್ಸ್ಪೋರ್ಟ್ ಗ್ರೋತ್ ಆಗಿದೆ, ಎಸ್ಪೆಷಲಿ ಸಿಂಗಲ್ ಕ್ವಾರ್ಟರ್ಸಲ್ಲೇ ಆಗಿದೆ ಅದು ಕೂಡ. ಸೊ ಇದೆಲ್ಲ ನಂಬರ್ಸಲ್ಲಿ ರಿಫ್ಲೆಕ್ಟ್ ಆಗ್ತಿರೋದ್ರಿಂದನೇ ಮ್ಯಾನೇಜ್ಮೆಂಟ್ ಕೂಡ ಓಕೆ ನಾವು ಟ್ರೆಡಿಷನಲ್ ಆಟೋ ಬಿಸ್ನೆಸ್ಸಿಂದ EV ಮತ್ತು ADSಗೆ ಫೋಕಸ್ ಮಾಡೋಣ ಅಂತ. ADS ಅಂದರೆ ಏನೋ ಎಕ್ಸಾಕ್ಟ್ಲಿ ಅಂದರೆ ಏರೋಸ್ಪೇಸ್ ಡಿಫೆನ್ಸ್ ಸೆಮಿಕಂಡಕ್ಟರ್ ಡಿವಿಷನ್ ಅಂತ. ಸೊ ಇಲ್ಲಿ ಐ ಮಾರ್ಜಿನ್ ಇರೋದ್ರಿಂದನೇ ಅವರು ಕೂಡ ಕಂಪ್ಲೀಟ್ ಫೋಕಸ್ ಮಾಡ್ತಾ ಇದ್ದಾರೆ. ಮತ್ತು ಅವರು ಅದನ್ನೇ ಹೇಳ್ತಾ ಇದ್ದಾರೆ, ನಮ್ಗೆ ಅದು ರಿಫ್ಲೆಕ್ಟ್ ಆಗ್ತಾಯಿದೆ ಆಲ್ರೆಡಿ ರಿಸಲ್ಟ್ಸಲ್ಲಿ. ಅಪ್ಕಮಿಂಗು ಇನ್ನೂ ರಿಫ್ಲೆಕ್ಟ್ ಆಗುತ್ತೆ, ಯಾಕಂದರೆ ಎಕ್ಸಿಸ್ಟಿಂಗ್ ಆರ್ಡರ್ಸ್ ಇದೆ ನಮ್ಮ ಹತ್ರ. ಅದರಿಂದ ನಾವು ಅಗ್ರೆಸಿವ್ ಟಾರ್ಗೆಟ್ಸ್ ಕೂಡ ಕೊಡ್ತಾ ಇದ್ದಾರೆ. ಮತ್ತು ಆರ್ಡರ್ಸ್ ತುಂಬ ಎಕ್ಸಿಸ್ಟಿಂಗ್ ಆರ್ಡರ್ಸ್ ಇನ್ನೂ ಕಂಪ್ಲೀಟ್ ಮಾಡಿ ತುಂಬ ಮಾಡೋಕ್ಕಿದೆ ನಮಗೆ. ಸೊ ಅದು ರಿಫ್ಲೆಕ್ಟ್ ಆಗುತ್ತಲ್ಲ ಆಬ್ವಿಯಸ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಕ್ವಾರ್ಟರ್ಸಲ್ಲಿ. ಸೊ ಅದೇನಾದ್ರು ಎಕ್ಸಿಕ್ಯೂಟ್ ಆಯಿತು ಅಂದರೆ ರೆವಿನ್ಯೂ ಡಬಲ್ಲೇ ಆಗುತ್ತೆ ಆಬ್ವಿಯಸ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಬಿಸ್ನೆಸ್ ಏನು ಎಕ್ಸಾಕ್ಟ್ಲಿ ಏನಪ್ಪ ಬಿಸ್ನೆಸ್ ಇದು, ಈ ಥರ ಒಂದು ನಂಬರ್ಸ್ ಬರುತ್ತಾ ಅನ್ನೋ ನೋಡೋಕ್ಕೆ ಹೋದರೆ ನೀವು ಏರೋಸ್ಪೇಸ್ ಬಿಸ್ನೆಸ್ಸಲ್ಲಿ ಏನಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಏರ್ ಆ್ಯಂಬುಲೆನ್ಸ್ ಅಂತ ಏನಿದೆ, ಅದೇ ಥರ ICTM ಅಂತ ಇದೆ, ಇಂಟೆನ್ಸಿವ್ ಕೇರ್ ಟ್ರಾನ್ಸ್ಪೋರ್ಟ್ ಮಾಡಲ್ ಅಂತ. ಇದು ನೋಡ್ಬೋದು, ಇಂಟೆನ್ಸಿವ್ ಕೇರ್ ಟ್ರಾನ್ಸ್ಪೋರ್ಟ್ ಮಾಡಲ್ ಅಂತ. ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಇದು ಬಂದು ಏರ್ಬಸ್ ಅವ್ರು ಬೇಸಿಕಲಿ ಮಾಡೋದು. ಇದನ್ನು ಅವ್ರೇನು ಮಾಡಿದ್ದಾರೆ, ಸೆಲೆಕ್ಟ್ ಮಾಡಬೇಕಲ್ಲ ಯಾವ ಕಂಪ್ನಿ ಮಾಡೋ ಪೊಟೆನ್ಷಿಯಲ್ ಇದೆ ಅಂತ. ಸೊ ಅದರಲ್ಲಿ ಸೆನ್ಸಾರ್ ಇಂಜಿನಿಯರಿಂಗ್ ಒಂದೇ ಕಂಪ್ನಿ ಸೆಲೆಕ್ಟ್ ಆಗಿರೋದು ಇದು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ. ಏರ್ಬೋರ್ನ್ ಇಂಟೆನ್ಸಿವ್ ಕೇರ್ ಟ್ರಾನ್ಸ್ಪೋರ್ಟ್ ಮಾಡಲ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ICTM ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸೆನ್ಸಾರ್ ಇಂಜಿನಿಯರಿಂಗ್ ಒಂದೇ ಕಂಪ್ನಿ ಇಂಡಿಯಾಯಿಂದ ಸೆಲೆಕ್ಟ್ ಆಗಿದೆ ಇದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ. ಮತ್ತು ಅವ್ರಿಗೆ ಪೊಟೆನ್ಷಿಯಲ್ ಇದೆ ಅಂತ. ಮತ್ತು ಅದು ಎವಲ್ಯೂಷನ್ ಪ್ರೊಸೆಸ್ಸು ತುಂಬ ಇದೆ, ಆಲ್ಮೋಸ್ಟ್ 18 months ತೊಗೊಳುತ್ತೆ ಎವಲ್ಯೂಷನ್ ಪ್ರೊಸೆಸ್. ಅದರಲ್ಲಿ ಇವರು ಸೆಲೆಕ್ಟ್ ಆಗಿದ್ದಾರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ. ಇದರಿಂದ ಅವರು ಬರೀ ಅದು ಸ್ಪೇರ್ ಪಾರ್ಟ್ಸ್ ಮಾತ್ರ ಮಾಡಲ್ಲ, ವಿತ್ ರೆಸ್ಪೆಕ್ಟ್ ಅಸೆಂಬ್ಲಿ ಕೂಡ ಮಾಡ್ತಾರೆ. ಇದನ್ನು ಏರ್ಬಸ್ ಅಸೆಂಬ್ಲಿ ಕೂಡ ಮಾಡ್ತಾ ಇದ್ದಾರೆ. ಇದು ಮತ್ತು ಲಾಂಗ್ ಟರ್ಮ್ ಅವ್ರಿಗೆ ಒಂದು ಈ ಕಾಂಟ್ರಾಕ್ಟ್ ಏನಿದೆ ತುಂಬ ಲಾಂಗ್ ಟರ್ಮ್ ಇದೆ. ಅದರಿಂದ ಅವರು ಡೆಫಿನೆಟ್ಲಿ ಅದು ಇಂಪ್ಯಾಕ್ಟ್ ಆಗುತ್ತೆ ರಿಸಲ್ಟ್ಸ್ ಮೇಲೆ. ಪ್ಲಸ್ ಅದರಿಂದ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಇದು ಏರೋಸ್ಪೇಸ್ ಬಿಸ್ನೆಸ್ಸಲ್ಲಿ. ಸೆಮಿಕಂಡಕ್ಟರ್ ನೋಡೋದಾದ್ರೆ ಇದು ನಾನು ADS ಅಂತ ಏನು ಹೇಳಿದೆ, ಏರೋಸ್ಪೇಸ್ ಡಿಫೆನ್ಸ್ ಸೆಮಿಕಂಡಕ್ಟರ್ ಅಂತ. ಸೊ ಸೆಮಿಕಂಡಕ್ಟರ್ ಬಿಸ್ನೆಸ್ಸಲ್ಲಿ ಕೂಡ ಇದ್ದಾರೆ ಅವರು. ಯಾವ ಥರ ಅಂದರೆ ಇದೇನು ನ್ಯಾನೋ ಟೆಕ್ನಾಲಜಿ ಬರ್ತಾ ಇದೆ ಸೆಮಿಕಂಡಕ್ಟರ್ಸಲ್ಲಿ, ಇದು ನಿಮಗೆ ಅಷ್ಟು ಹೇಳ್ದಷ್ಟು ಈಸಿ ಅಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಂದ್ರೆ ಅದರದ್ದೇ ಆದಂಥ ಪ್ರೋಟೋಕಾಲ್ಸ್ ಇದೆ. ಅದು ಹೈಜಿನಿಕ್ ಆಗಿರ್ಬೋದು, ಅಥವಾ ಅದರಿಂದ ಕ್ಲೀನ್ ಇರಬೇಕು ರೂಮ್ಸ್ ಎಲ್ಲ, ಪ್ಲಸ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಗಿರ್ಬೋದು, ಅದು ಟೆಕ್ನಾಲಜೀಸ್ ಆಗಿರ್ಬೋದು, ಆ ಯೂನಿಟ್ಸ್ ಏನಿದೆ ಅದರದಂಥ ಪ್ರೋಟೋಕಾಲ್ಸ್ ಇದೆ. ಇದರಲ್ಲೂ ಸೆಲೆಕ್ಟ್ ಆಗೋಕ್ಕೂ ತುಂಬ ಕಷ್ಟ ಇತ್ತು, ಬಟ್ ಅವ್ರು ಸೆಲೆಕ್ಟ್ ಆಗಿದ್ದಾರೆ. ಅದರಿಂದ ಅವರು ಮ್ಯಾಸಿವ್ ಎಕ್ಸ್ಪೆನ್ಷನ್ಸ್ ಮಾಡ್ತಾಯಿದ್ದಾರೆ. ಇದನ್ನು ಪ್ರೊಡಕ್ಷನ್ ಮಾಡೋಕ್ಕೋಸ್ಕರ ಮ್ಯಾಸಿವ್ ಎಕ್ಸ್ಪೆನ್ಷನ್ ಮಾಡ್ತಿದ್ದಾರೆ. ಯಾಕಂದರೆ ಇದರಲ್ಲೂ ಕೂಡ ಅವ್ರಿಗೆ 30% ಮಾರ್ಜಿನ್ ಇದೆ. ಮೋರ್ ದೆನ್ 30% ಮಾರ್ಜಿನ್ ಇರೋದ್ರಿಂದ ಅವ್ರು ಕಂಪ್ಲೀಟ್ ಇದರಲ್ಲಿ ಫೋಕಸ್ ಮಾಡಿ ಅವರು ಶಿಫ್ಟ್ ಆಗ್ತಾ ಇದ್ದಾರೆ. ಆ ಟ್ರಾನ್ಸ್ಫಾರ್ಮೇಷನ್ ಏನಿದೆ ಟ್ರೆಡಿಷನಲ್ ಬಿಸ್ನೆಸ್ಸಿಂದ ಡಿಫ್ರೆಂಟ್ ಆಫ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಏನಿದೆ ಅದನ್ನು ಮಾಡ್ತಾ ಇದ್ದಾರೆ. ಈಗ ನೋಡ್ಬೋದು ನೀವು ಇಲ್ಲಿ ಬೇಕಾದ್ರೆ 1000 ಕ್ಲೀನ್ ರೂಮ್ಸ್ ವಿತ್ 4 ಪರ್ಪಸ್ ಆಫ್ ಬಿಲ್ಡ್ ಫಾರ್ ಸೆಮಿಕಂಡಕ್ಟರ್ ಗ್ರೇಡ್ ಪ್ರೊಡಕ್ಷನ್ ಅಂತಂದರೆ 1000 ಕ್ಲೀನ್ ರೂಮ್ಸ್ ಮಾಡಿದ್ದಾರೆ.
ಮತ್ತು ಆಲ್ರೆಡಿ ಅವ್ರಿಗೆ ಆರ್ಡರ್ಸ್ ಕೂಡ ಸಿಕ್ಕಿದೆ ಮಾಡೋಕ್ಕೆ, ಕಂಪ್ಲೀಟ್ ಲ್ಯಾಟಿನ್ ಅಮೆರಿಕಿಂದ ಆಲ್ರೆಡಿ ಅವ್ರಿಗೆ ಸಿಕ್ಕಿದೆ ಮಾಡೋಕ್ಕೋಸ್ಕರನೇ. ಸೊ ಅದಕ್ಕೋಸ್ಕರ ಹೇಳಿದೆ ಈ ADS ಡಿವಿಷನ್ ಅಂತ ಏನಿದೆ, ಏರೋಸ್ಪೇಸ್ ಡಿಫೆನ್ಸ್ ಸೆಗ್ಮೆಂಟ್ ಅಂತ ಏನಿದೆ ಅವ್ರಿಗೆ, ಇದರಲ್ಲಿ 30% ಮಾರ್ಜಿನ್ ಇದೆ, ಪ್ಲಸ್ ಆರ್ಡರ್ ಬುಕ್ಸ್ ಇದೆ, ಪ್ಲಸ್ ಆಲ್ರೆಡಿ ಪ್ರೂವನ್ ಕಂಪನಿ ಇದೆ. ಈ ಥರ ಆರ್ಡರ್ಸ್ ಎಲ್ಲ ಮಾಡಿರೋದ್ರಿಂದ ನಾವು ಪ್ರಾಜೆಕ್ಟ್ ಸಿಕ್ಕಿರೋದು ನೋಡ್ಬೋದು. ಇಲ್ಲಿ ಇಂಡಿಯಾ ಫಸ್ಟ್ ಏರ್ಬಸ್, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಇಂಡಿಯಾದಲ್ಲಿ ಇವರೇ ಫಸ್ಟ್ ಇದೆ ಸೆಲೆಕ್ಟ್ ಆಗಿರೋದು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ. ಸೊ ಅದರಿಂದ ಆಬ್ವಿಯಸ್ಲಿ ಅದು ಒಳ್ಳೆ ಬಿಸ್ನೆಸ್ ಅಂತ ಹೇಳ್ಬೋದು. ಅದಕ್ಕೆ ಟೆಕ್ನಿಕಲ್ಸ್ ಕೂಡ ಅದಕ್ಕೆ ಅಷ್ಟು ಸಪೋರ್ಟಿವ್ ಆಗಿರೋದು. ಇಲ್ಲಾಂದರೆ ಬಿಸ್ನೆಸ್ಸಲ್ಲಿ ಏನಾದ್ರು ಸ್ವಲ್ಪ ಮ್ಯಾನೇಜ್ಮೆಂಟ್ ಏನಾದ್ರು ಒಂದು ರೋಸಿಸ್ ಪಿಕ್ಚರ್ ಕೊಟ್ಟು ಅದು ಸ್ವಲ್ಪ ಆ ಥರ ಇತ್ತು ಅಂದರೆ ಡೆಫಿನೆಟ್ಲಿ ಟೆಕ್ನಿಕಲ್ಸ್ ಯಾವತ್ತು ಫಸ್ಟ್ ರಿಯಾಕ್ಟ್ ಮಾಡುತ್ತೆ. ಬಟ್ ಟೆಕ್ನಿಕಲ್ಸ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಸ್ಟಾಕ್ ಅಂತ ಹೇಳ್ಬೋದು. ಪ್ಲಸ್ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಬಿಸ್ನೆಸ್ ಅಂದರೆ. ಇದು ಆಲ್ಮೋಸ್ಟ್ FY21 FY25ಗೆ ಆಲ್ಮೋಸ್ಟ್ 80% CAGR ಗ್ರೋತ್ ಆಗಿದೆ ಕಂಪ್ನಿ ಕೂಡ. ಇದು ಪ್ಯಾಟ್ ಮತ್ತು ಆಪ್ರೇಟಿಂಗ್ ಮಾರ್ಜಿನ್ ನೋಡ್ಬೋದು ಯಾವ ಥರ ಗ್ರೋತ್ ಆಗಿದೆ ಅಂತ ಇಲ್ಲಿ ನೋಡ್ಬೋದು. ಇದು FY21, 23, 25. ಸೊ ಈ ಥರ ಒಂದು ಗ್ರೋತ್ ಇದ್ದಾಗ ಆಬ್ವಿಯಸ್ಲಿ ಯಾವುದೇ ಸ್ಟಾಕ್ ಗ್ರೋತ್ ಆಗಲೇಬೇಕಲ್ವಾ. ಬಟ್ ಪ್ರಾಬ್ಲಮ್ ಏನಂದರೆ ಮಾರ್ಕೆಟ್ ಎನ್ವೈರನ್ಮೆಂಟ್ ತುಂಬ ಇಂಪಾರ್ಟೆಂಟ್ ನಮಗೆ. ಸೊ ಅದರಿಂದನೇ ಈಗ ನಮ್ಗೆ ನೆಕ್ಸ್ಟ್ ಬುಲ್ ರನ್ ಏನು ಸ್ಟಾರ್ಟ್ ಆಗುತ್ತೋ ನಾನು ಅದಕ್ಕೆ ಇದೊಂದು ಪೊಟೆನ್ಷಿಯಲ್ ಮಲ್ಟಿಬ್ಯಾಗರ್ ಅಂತ ನಾನು ಅಂದ್ಕೊಂಡಿದ್ದೀನಿ, ನೋಡ್ಬೇಕು ಯಾವ ಥರ ಅಂತ. ಸೊ ಈಗ ಎಂಡ್ ಆಫ್ ದಿ ಡೇ ನಮ್ಮ ಟೆಕ್ನಿಕಲ್ಸೇ ತುಂಬ ಇಂಪಾರ್ಟೆಂಟು. ದಿಸ್ ಒಂದು ಸಪೋರ್ಟಿವ್ ಆಗಿ ಇದನ್ನು ನೋಡಬೇಕು. ಅಂದರೆ ಯಾವ ಥರ ಒಂದು ಬಿಸ್ನೆಸ್ ಟ್ರಸ್ಟ್ ಮಾಡ್ಬೋದೋ ಬೇಡವಾ ಅಂತ ಅಷ್ಟೇ. ಸೊ ಮತ್ತಿನ್ನು ನೆಕ್ಸ್ಟ್ ಎಲ್ಲೆಲ್ಲ ಆಪ್ರೇಟ್ ಮಾಡ್ತಾರೆ ಇವರು, ಬೇಸಿಕಲಿ 18 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಪ್ಲ್ಯಾನ್ಸ್ ಇದೆ ಅವ್ರದ್ದು. ಬೆಂಗಳೂರಲ್ಲಿದೆ, ಬಿಡದಿಯಲ್ಲಿದೆ, 10 ಪ್ಲ್ಯಾನ್ಸ್ ಇದೆ. ಮತ್ತು ನಾರ್ತ್ ಇಂಡಿಯಾ ಸ್ವೀಡನಲ್ಲಿದೆ, ತುಂಬ ಕಡೆ ಪ್ಲ್ಯಾನ್ಸ್ ಇದೆ ಅವ್ರದ್ದು. ಮತ್ತು ನೋಡ್ಬೋದು 34% ಇಯರ್ ಆನ್ ಇಯರ್ FY24 60% Q3 ಆಗಿಬಿಟ್ಟಿದೆ. ಆಲ್ಮೋಸ್ಟ್ US ಸೆಗ್ಮೆಂಟಿಂದನೇ ಅವ್ರಿಗೆ 50% ಆಗಿದೆ. ಮತ್ತು ಏನು ರೀಸೆಂಟ್ ನಮ್ಮದು US ಟ್ರೇಡಿಲ್ ಏನಿತ್ತು ಅದರಲ್ಲೂ ಕೂಡ ತುಂಬ ಇಂಪ್ಯಾಕ್ಟ್ ಆಗಿದೆ ಅವ್ರಿಗೆ. ಸೊ ಇವರೊಂದು US ಮತ್ತು ಇಂಡಿಯಾ ಸೇರಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಇದು ಕಂಪ್ಲೀಟ್ ಬಿಸ್ನೆಸ್ ಮಾಡೆಲ್ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀವಲ್ಲ, ಕಂಪ್ಲೀಟ್ ಬಿಸ್ನೆಸ್ ವೈಸ್. ಸೊ ಅದು ಬಿಟ್ಟು ಇನ್ವೆಸ್ಟರ್ಸ್ ಪರ್ಪಸ್ಗೋಸ್ಕರ ನಾನು ಜಸ್ಟ್ ಒಂದು ಸ್ಲೈಡ್ಸ್ ಹಾಕಿದ್ದೀನಿ ಅಷ್ಟೇ. ಇಲ್ಲಿ ಕಾಸ್ಟ್ ಎಫಿಷಿಯನ್ಸಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, 50% ಕಾಸ್ಟ್ ಎಫಿಷಿಯನ್ಸಿ ಇದೆ ಇವ್ರು. ಯಾಕಂದರೆ ಇವ್ರದೇ ಇನ್ನೋಸ್ ಇರೋದ್ರಿಂದ 50% ಸೇವ್ ಮಾಡ್ತಾಯಿದ್ದಾರೆ. ಪ್ಲಸ್ ಇಂಜಿನಿಯರಿಂಗ್ ಎಕ್ಸ್ಪರ್ಟೈಸ್ ಇದ್ದಾರೆ. ಮತ್ತು ಇದು ಆಲ್ರೆಡಿ ನಿಮ್ಗೆ ಡೈವರ್ಸಿಫಿಕೇಷನ್, ಟ್ರೆಡಿಷನಲ್ ಆಟೋ ಬಿಸ್ನೆಸ್ಸಿಂದ ಅವ್ರು ADS ಮತ್ತು EV ಗ್ರೋತ್ಗೆ ಮೂವ್ ಆನ್ ಆಗ್ತಾಯಿದ್ದಾರೆ. ಬಿಕಾಸ್ ಆ ಥರ ಒಂದು ಗ್ರೋತ್ ಪೊಟೆನ್ಷಿಯಲ್ ಇದೆ. ಮತ್ತು ನಾನು ನಿಮ್ಗೆ ಹೇಳಿದ್ದೆ ADSಲ್ಲಿ 30% EBITDA ಮಾರ್ಜಿನ್ ಇದೆ ಅಂತ. ಸೊ ಇದೊಂದು ಓವರ್ ಪಿಕ್ಚರ್ ಆಫ್ ಸೆನ್ಸರ್ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ಪ್ಲಸ್ ರೀಸೆಂಟ್ ಪರ್ಫಾರ್ಮೆನ್ಸ್ ಕೂಡ ಆಗಿದೆ. ನೀವು ನೋಡೋದು ಪ್ರೊಜೆಕ್ಷನ್ಸ್ ನೋಡ್ಬೋದು, ನೀವು ಬೇಕಾದ್ರೆ ನೆಕ್ಸ್ಟ್ ನಾನು ತೋರಿಸ್ತೀನಿ. ಇದು ರೀಸೆಂಟ್ ಪರ್ಫಾರ್ಮೆನ್ಸ್ ಆಫ್ ಸೆನ್ಸರ್ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ರೆವಿನ್ಯೂ ಮತ್ತು ಪ್ಯಾಟ್ ಕೂಡ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ. ನೋಡ್ಬೋದು ರೆವಿನ್ಯೂ ಯಾವ ಥರ ಮ್ಯಾಸಿವ್ ಆಗಿದೆ ಅಂತ. ಸೊ ಇದು ಮತ್ತು ಇದೆಲ್ಲ ಏನು ಸ್ಟೋರಿ ಹೇಳಿದೆ ನಾನು ನಿಮಗೀಗ, ಇದು ಗ್ರೋತ್ ಫಿಗರ್ಸ್ ಆಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಏನು ಅವರು ಡೈವರ್ಸಿಫಿಕೇಷನ್ ಏನು ಮಾಡ್ತಾ ಇದ್ದಾರೆ, ಟ್ರೆಡಿಷನಲ್ ಆಟೋ ಬಿಸ್ನೆಸ್ಸಿಂದ ADSಗೆ ಹೋಗ್ತಾ ಇದ್ದಾರೆ, EVಯಿಂದ ರ್ಯಾಂಪ್ ಅಪ್ ಆಗ್ತಾ ಇದ್ದಾರೆ, ಆರ್ಡರ್ ಬುಕ್ ಬರ್ತಾ ಇದೆ, ಕೆಪೆಕ್ಸ್ ಇದೆ, JV ಇದೆ, ಎಕ್ಸ್ಪೋರ್ಟ್ ಆಗ್ತಾ ಇದೆ, ಎಫಿಷಿಯನ್ಸಿ ಗೇನ್ಸ್ ಇದೆ. ಸೊ ಇದೆಲ್ಲ ಒಂದು ಸ್ಟಾಕ್ ಟೆಕ್ನಿಕಲಾಗಿ ನಮ್ಗೆ ಎಷ್ಟು ಸಪೋರ್ಟಿವ್ ಆಗಿದೆಯೋ ಇಲ್ಲಿ ಅದೆಲ್ಲ ಅದ್ರ ಬಿಸ್ನೆಸ್ ವೈಸು ಅದೇ ತೋರಿಸ್ತಾ ಇದೆ ಅಲ್ವಾ. ಸೊ ಇದನ್ನು ನಾವು ಟ್ರಸ್ಟ್ ಮಾಡ್ಬೋದು ಆಬ್ವಿಯಸ್ಲಿ ಅಲ್ವಾ. ಅದೇ ನಾನು ನಿಮ್ಗೆ ಹೇಳಿದ್ದು, ಈ ಗ್ರೋತ್ ಫಿಗರ್ಸ್ ಏನಿದೆ ತುಂಬ ಇಂಪಾರ್ಟೆಂಟ್. ಟೆಕ್ನಿಕಲ್ ಅನಲಿಸ್ಟ್ ಆಗಿದ್ರು ಕೂಡ ನನಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಕ್ಚುಲಿ. ಮತ್ತು ನೀವು ನೋಡ್ಬೋದು ಯಾವ ಥರ ಪ್ರೊಜೆಕ್ಷನ್ಸ್ ಮಾಡಿದ್ದಾರೆ ಅಂತ. ಇದು FY25, ಇದು FY26, FY27, FY28 ಇದು ರೆವಿನ್ಯೂ, ಇದು ಬಂದು ಆಪ್ರೇಟಿಂಗ್ ಮಾರ್ಜಿನ್ ಅಂತ ಹೇಳೋದು, ಪ್ಯಾಟ್ ಇದು. ಸೊ ನೋಡ್ಬೋದು ನೀವು ಯಾವ ಥರ ರೆವಿನ್ಯೂ ಮತ್ತು ಪ್ಯಾಟ್ ಎಷ್ಟು ಗ್ರೋತ್ ಆಗುತ್ತೆ ಒಂದು ಪ್ರೊಜೆಕ್ಷನ್ ವೈಸ್. ಬಿಕಾಸ್ ಅವ್ರದ್ದೇನು ಆರ್ಡರ್ ಬುಕ್ ಇದೆ ಬೇಸ್ಡ್ ಆನ್ ಅದ್ರ ಮೇಲೆ ಪ್ರೊಜೆಕ್ಷನ್ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ಆಬ್ವಿಯಸ್ಲಿ ಒಂದು ಒಳ್ಳೆ ಮಾರ್ಜಿನ್ ಮತ್ತು ಒಳ್ಳೆ ಪ್ಯಾಟ್ ಬಂದೇ ಬರುತ್ತೆ ಅಂತ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇದು ಕೀ ಲಿಸ್ಟ್ ನಾನು ಜಸ್ಟ್ ಒಂದು ಇನ್ವೆಸ್ಟರ್ ಪರ್ಪಸ್ಗೋಸ್ಕರ ನಾನು ಕ್ರಿಯೇಟ್ ಮಾಡಿದೆ. ಏನು ಎಕ್ಸ್ಪ್ಲೇನ್ ಮಾಡಿ ಅದನ್ನೇ ಬರ್ತಿದ್ದೀನಿ ನಾನು. ಸೊ ಪಿ ಆಬ್ವಿಯಸ್ಲಿ ಇದೆ, ಬಟ್ ಅದು ಜಸ್ಟಿಫೈ ಮಾಡ್ತಿದೆ ಅಂದ್ಕೊಂಡಿದ್ದೀನಿ ಕಂಪ್ನಿ ಕೂಡ. ಯಾಕಂದರೆ ಆ ಥರ ಒಂದು ಗ್ರೋತ್ ಇರೋದ್ರಿಂದ ಜಸ್ಟಿಫೈ ಆಗಬೇಕು. ಇಲ್ಲಾಂದಿದ್ರೆ ಆಬ್ವಿಯಸ್ಲಿ ಟೆಕ್ನಿಕಲ್ಸಲ್ಲಿ ಆಬ್ವಿಯಸ್ಲಿ ಅದು ಏನೋ ಇದಾಗ್ತಾಯಿತ್ತು, ಇಂಪ್ಯಾಕ್ಟ್ ಆಗ್ತಾಯಿತ್ತು. ಸೊ ಸ್ಟ್ರಾಂಗ್ ಆರ್ಡರ್ ಬುಕ್ಸ್ ಇದೆ, 22% CAGR ಇದೆ, ಮತ್ತು ರೆವಿನ್ಯೂ ಕೂಡ ಇದೆ. ಸೊ ಇದು ಮತ್ತು ಕೆಲವೊಂದು ಇರುತ್ತಲ್ಲ, ರಿಸ್ಕ್ ಇರುತ್ತಲ್ಲ, ಲೋನು IP ಅಂತ ಹೇಳ್ಬೋದು, ಅದು ಪ್ರೊಮೋಟರ್ ಹೋಲ್ಡಿಂಗ್ ಡಿಕ್ಲೈನ್ ಆಗಿದೆ, ಏನೇ ಇದ್ದು ಕೂಡ ನಮಗೆ ಆ್ಯಕ್ಚುಲಿ ಅಟ್ ಪ್ರೆಸೆಂಟ್ ಈಗ ಸ್ಟ್ರಾಂಗ್ ಥೀಮ್ ಇರೋದ್ರಿಂದ ಇದು ಏನಂದ್ರೆ ರಿಸ್ಕ್ ಎಲ್ಲ ಅಷ್ಟು ಮ್ಯಾಟ್ರ್ ಆಗೋಲ್ಲ. ಸ್ಟ್ರಾಂಗ್ ಥೀಮ್ ಇರೋದ್ರಿಂದ ಅದೆಲ್ಲ ಸ್ಟೋರೀಸ್ ನಡೆಯುತ್ತೆ, ತೊಂದರೆ ಇಲ್ಲ. ಸೊ ಇದು ಒಂದು ಓವರ್ ಆಲ್ ಪಿಕ್ಚರ್. ಇದೇ ಥರ ನಿಮಗೆ ಲರ್ನಿಂಗ್ ವೀಡಿಯೋ ಬೇಕಾದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಮ್ಮದಂಥ ವೆಬ್ಸೈಟ್ ಕೂಡ ಬರ್ತಾಯಿದೆ ಈಗ, ಜಸ್ಟ್ ಮೊಮೆಂಟ್. ಸೊ chartlenspro.com ಅಂತ ನೀವು ಬೇಕಾದ್ರೆ ಲಾಗಿನ್ ಆಗಿ ಚೆಕ್ ಮಾಡ್ಬೋದು. So thank you very much. Have a good day.